ಒಂದು ವೇಳೆ ನಮಸ್ಕಾರ. ಲೋಕಾಯುಕ್ತ ಸಂಸ್ಥೆಯ ಪೊಲೀಸರ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಿಸಿದಾಗೆ ಏನು ಆ ಪ್ರಕರಣವನ್ನ ಅಳ್ಳಾಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಬೇಕು ಅಂತಲೇ ಮಾಡ್ತಾ ಇದೆ. ಇದನ್ನ ವಿರೋಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ 30ನೇ ತಾರೀಕು ಅಂದ್ರೆ ಬರುವ ಸೋಮವಾರ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ವಿಧಾನಸೌಧ ಚಲೋ ಅನ್ನುವಂತಹ ಒಂದು ಬೃಹತ್ ಪ್ರತಿಭಟನೆಯನ್ನ KRS ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಏನಾಗ್ತಾ ಇದೆ ಅಂತ. ಲೋಕಾಯುಕ್ತ ಅಂತಕ್ಕಂಥ ಒಂದು ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನೇ ಹಾಳು ಮಾಡುವಂತಹ ರೀತಿಯಲ್ಲಿ ಅಲ್ಲಿನ ಪೊಲೀಸರು ಏನು ರೋಲ್ ಕಾಲ್ ಮಾಡುವವರನ್ನ, ಭ್ರಷ್ಟಾಚಾರ ಮಾಡುವಂತವರನ್ನ ಹಿಡಿದು ಶಿಕ್ಷೆ ಕೊಡಿಸಬೇಕಾಗಿರುವಂತಹ ಪೊಲೀಸರೇ ಸ್ವತಃ ಇವತ್ತು ರೋಲ್ ಕಾಲ್ ಮಾಡಿ ವಸೂಲಿ ಮಾಡಿ ಇವತ್ತು ಸಿಕ್ಕಿ ಬಿದ್ದಿರುವಂತಹ ಪ್ರಕರಣ ಬಹಳಷ್ಟು ಜನರಲ್ಲಿ ಇವತ್ತು ಏನು ಒಂದು ರೀತಿಯಾದಂತ ಆಶ್ಚರ್ಯ ಮತ್ತೆ ಆತಂಕವನ್ನ ಉಂಟು ಮಾಡಿದೆ. ಆದ್ರೆ ಇಂತಹ ಒಂದು ದೊಡ್ಡ ಪ್ರಕರಣವನ್ನ ಇವತ್ತು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಹಲವಾರು ಜನರು, ಕೇವಲ ಪೊಲೀಸ್ ಅಧಿಕಾರಿಗಳಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಚಿವಾಲಯದ ಹಲವಾರು ಜನರು ಮತ್ತೆ ಮಂತ್ರಿ ಮಹೋದಯರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಏನು ಪ್ರಿಲಿಮಿನರಿ ಪ್ರಕರಣದಲ್ಲೇ ಗೊತ್ತಾಗಿತ್ತು. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವ ಒಂದು ಸಂದರ್ಭದಲ್ಲೇ ಏನು ಆ ಒಂದು ಸಿಕ್ಕಿಬಿದ್ದಂತಹ ಬ್ರೋಕರ್ ಮತ್ತೆ ಪೊಲೀಸ್ SP ಯಾರಿದ್ರು ಇಬ್ರು ಕೂಡ ತನಿಖೆಗೆ ಬೇಕಾಗಿರುವಂತಹ ಒಂದಷ್ಟು ತಡೆಯನ್ನ ಹೈಕೋರ್ಟ್ ಇಂದ ತೆಗೆದುಕೊಂಡು ಬಂದಂತದ್ದು ಮತ್ತೆ ಅವ್ರಿಗೆ ತಡೆ ಸಿಗೋದಿಕ್ಕೆ ಬೇಕಾಗಿರೋ ರೀತಿಯಲ್ಲಿ ಅಸಮರ್ಥತೆಯನ್ನ ನಮ್ಮ ಸರ್ಕಾರಿ ವಕೀಲರು ತೋರಿಸಿರುವಂತದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇವರು ಪ್ರಕರಣವನ್ನ ಹಳ್ಳ ಹಿಡಿಸುವಂತಹ ಮತ್ತೆ ಪ್ರಕರಣವನ್ನ ಬೇಕು ಅಂತಲೇ ಮುಚ್ಚಾಕುವಂತಹ, ಯಾಕೆಂದ್ರೆ ಸಿದ್ದರಾಮಯ್ಯನವರ ಸಚಿವಾಲಯದ ಹಲವಾರು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಗುಮಾನಿ ಇರೋದ್ರಿಂದ ಬೇಕು ಅಂತಲೇ ಇದನ್ನ ಮುಚ್ಚಾಕುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಲೋಕಾಯುಕ್ತ ಅಂತಕ್ಕಂಥದ್ದು ಏನು ಭ್ರಷ್ಟಾಚಾರ, ದುರಾಡಳಿತ ಮತ್ತೆ ಕರ್ತವ್ಯ ಲೋಪದಂತಹ ಪ್ರಕರಣಗಳಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಇರುವಂತಹ ಏಕೈಕ ಅಸ್ತ್ರ ಹೋರಾಟಗಾರರ ಪಾಲಿಗೆ. ಇವತ್ತು ಅಂತಹ ಒಂದು ಲೋಕಾಯುಕ್ತ ಸಂಸ್ಥೆಯನ್ನೇ ಇವರು ಈ ರೀತಿಯಾಗಿ ಹಾಳು ಮಾಡಿದ್ರೆ, ಅದರ ವಿಶ್ವಾಸತೆಯನ್ನ ಹಾಳ್ಗೆಡುವುದ್ರೆ ಎಲ್ಲಿಂದ ಜನರು ಇವತ್ತು ನ್ಯಾಯ ಪಡ್ಕೊಳ್ಳೋದು? ಹೀಗಾಗಿ ವಿರೋಧ ಪಕ್ಷಗಳು ಇವತ್ತು ಮಾತಾಡ್ತಾ ಇಲ್ಲ. ಬಿಜೆಪಿ, JDS, ಕಾಂಗ್ರೆಸ್ ಈ ಮೂರು ಪಕ್ಷಗಳು ಭ್ರಷ್ಟಾಚಾರದ ವಿಚಾರ ಬಂದ್ರೆ ಯಾವಾಗ್ಲೂ ಒಂದೇ ಅನ್ನೋದನ್ನ ಹಲವಾರು ಸಂದರ್ಭಗಳಲ್ಲಿ ಅವ್ರು ಪ್ರೂವ್ ಮಾಡಿದ್ದಾರೆ. ಆದ್ರೆ ಇವತ್ತು ಏನಾಗಿದೆ ಅಂತ ಅಂದ್ರೆ ಯಾರು ಹೋರಾಟ ಮಾಡಲ್ಲ ಅಥವಾ ಯಾರು ಕೇಳಲ್ಲ ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಹೊರಟಿದೆ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಜನರ ಒಂದು ನಿಜವಾದ ಧ್ವನಿಯಾಗಿ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. KRS ಪಕ್ಷ ಇವತ್ತು ನಿಮ್ಮನ್ನ ಕೇಳುತ್ತೆ. ಕೇಳೋದಕ್ಕೂ ಜನ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಭ್ರಷ್ಟಾಚಾರವನ್ನ, ನಿಮ್ಮ ದುರಾಡಳಿತವನ್ನ ರಾಜ್ಯದ ಜನ ಸಹಿಸಲ್ಲ ಅನ್ನುವಂತ ಸಂದೇಶವನ್ನ ಸಿದ್ದರಾಮಯ್ಯನವರಿಗೆ ನೀಡಬೇಕು ಮತ್ತೆ ಸಿದ್ದರಾಮಯ್ಯನವರನ್ನ ಹೋಗಿ ಕೇಳಬೇಕು. ನೀವು ಭ್ರಷ್ಟಾಚಾರ ವಿರೋಧಿ, ಸಮಾಜವಾದಿ ಮತ್ತೆ ಸಮಾನತೆಯ ಹರಿಕಾರ ಅನ್ನುವಂತ ಮಾತುಗಳನ್ನ ಏನು ನಿಮ್ಮ ಪಟಾಲಂ ಜನರು ಹೇಳ್ತಾ ಇದ್ದಾರೆ, ನೀವು ಆ ರೀತಿಯಾಗಿದ್ರೆ ಈ ಪ್ರಕರಣವನ್ನ ತ್ವರಿತವಾಗಿ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತವ್ರೆಲ್ಲರನ್ನ ಹಿಡಿದು ಶಿಕ್ಷಿಸುವಂತಹ ಕೆಲಸವನ್ನ ನೀವ್ ಯಾಕೆ ಮಾಡ್ತಾ ಇಲ್ಲ? ಈ ಪ್ರಕರಣಕ್ಕೂ ನಿಮಗೂ ಏನ್ ಸಂಬಂಧ ಇದೆ? ನಿಮಗೂ ಕೂಡ ಏನಾದ್ರು ರೋಲ್ ಕಾಲು ಬರ್ತಾ ಇತ್ತಾ ಅಂತಕ್ಕಂತ ಪ್ರಶ್ನೆಗಳನ್ನ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಹಾಗೇನೆ ಸಿದ್ದರಾಮಯ್ಯನವರೇ, ಕೂಡಲೇ ಈ ಪ್ರಕರಣವನ್ನ ನೀವು ಹೈಕೋರ್ಟ್ ನ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಅವರ ಒಂದು ಸೂಪರ್ವಿಷನ್ ಅಲ್ಲಿ CBI ತನಿಖೆಗೆ ನೀವು ಇದನ್ನ ವಹಿಸಬೇಕು. ಹಾಗೆ ನಿಮ್ಮ ಮಂತ್ರಿ ಮಂಡಲದ ಹಲವಾರು ಜನರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂತ ಗುಮಾನಿ ಇದೆ. ಯಾರೆಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅವರೆಲ್ಲರನ್ನು ಪತ್ತೆ ಹಚ್ಚಿ ನಿಮ್ಮ ಮಂತ್ರಿ ಮಂಡಲದಿಂದ ವಜಾ ಮಾಡ್ಬೇಕು. ನೇರವಾಗಿ ಬಹಳ ದುರದೃಷ್ಟಕರ ಮತ್ತೆ ಒಂಥರ ನಗೆ ಪಾಟೀಲ್ನ ವಿಚಾರ ಅಂತ ಅಂದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿರುವಂತಹ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರೇನೆ ಇಂತ ಭ್ರಷ್ಟ ಲೋಕಾಯುಕ್ತ ಪೊಲೀಸರಿಗೆ ಮಂತ್ರಿ ರೋಲ್ ಕಾಲ್ ಕೊಡ್ತಿದ್ರು ಅಂತಕ್ಕಂತ ಒಂದು ನಾಚಿಕೆಗೇಡಿನ ಸಂಗತಿ ಇವತ್ತು ಈ ಪ್ರಕರಣದಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ತಿಮ್ಮಾಪುರ್ ಅವರನ್ನ ನೀವು ಈ ಕೂಡಲೇ ಮಂತ್ರಿ ಮಂಡಲದಿಂದ ವಜಾ ಮಾಡುವಂತಹ, ರಾಜೀನಾಮೆ ಪಡೆಯುವಂತಹ ಕೆಲಸ ಆಗ್ಬೇಕು. ಮತ್ತೊಂದು, ಲೋಕಾಯುಕ್ತರು ಏನಿದ್ದಾರೆ, ಇಷ್ಟೆಲ್ಲ ಲೋಕಾಯುಕ್ತರ ಪೊಲೀಸರು ಇಷ್ಟೆಲ್ಲಾ ರೀತಿಯ ಏನು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇವತ್ತು ಇರ್ತಕ್ಕಂತ BS ಪಾಟೀಲ್ ಲೋಕಾಯುಕ್ತರು ಏನಿದ್ದಾರೆ ಅವರ ಅಸಮರ್ಥತೆಯ ಕಾರಣ ಅಂತಕ್ಕಂಥದ್ದು ನಮ್ಮ ಒಂದು ಆರೋಪ. ಹಾಗಾಗಿ ನೀವು ಇವತ್ತಿರ್ತಕ್ಕಂತ ಲೋಕಾಯುಕ್ತರು, ಖುದ್ದಾಗಿ ಲೋಕಾಯುಕ್ತರು ಫ್ಯಾಮಿಲಿ ಅವರೇನೆ ಇವತ್ತು ಲೋಕಾಯುಕ್ತವನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಹಲವಾರು ಆರೋಪಗಳು ಇವತ್ತಿರ್ತಕ್ಕಂತ ಲೋಕಾಯುಕ್ತರ ಮೇಲಿದೆ. ಹಾಗಾಗಿ ಲೋಕಾಯುಕ್ತರು ಕೂಡ ಒಂದ್ ರೀತಿಯಲ್ಲಿ ಕಳಂಕಿತರು ಮತ್ತೆ ಅಸಮರ್ಥರು ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬಂದಿರೋದ್ರಿಂದ ನೀವು ಈ ಕೂಡಲೇ ಲೋಕಾಯುಕ್ತರಿಂದ ರಾಜೀನಾಮೆಯನ್ನ ಪಡಿಬೇಕು. ಮತ್ತೆ ಲೋಕಾಯುಕ್ತ ಹಿಂದಿನಂತಹ ವಿಶ್ವಾಸಾರ್ಹತೆ ಮತ್ತೆ ಘನತೆಯನ್ನ ಉಳಿಸಿಕೊಳ್ಳಲು ಬೇಕಾಗಿರುವಂತಹ ಎಲ್ಲ ತರಹದ ಮುಂಜಾಗ್ರತೆ, ಎಲ್ಲ ತರಹದ ಏನು ಒಂದಷ್ಟು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಏರ್ಪಾಟುಗಳನ್ನ ಸಂಸ್ಥೆಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ನೀವು ಮಾಡೋದ್ರ ಮುಖಾಂತರ ಲೋಕಾಯುಕ್ತದ ಘನತೆಯನ್ನ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನ ನೀವು ಮಾಡ್ಬೇಕು ಅಂತ ಹೇಳಿ ಆಗ್ರಹಿಸೋದಿಕ್ಕೆ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬರುವ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ, ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ, ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ, ಬೆಂಬಲಿಗರಿಗೆ, ಕೆಆರ್ಎಸ್ ಪಕ್ಷದ ಹೋರಾಟಗಳನ್ನ ಗಮನಿಸ್ತಾ ಇರ್ತಕ್ಕಂತ ಏನು ಇವತ್ತು ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆ ಅಥವಾ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಒಂದು ಪರಿಸ್ಥಿತಿ ಏನಾದ್ರು ನಿರ್ಮಾಣ ಆದ್ರೆ ಅದು ಕೆಆರ್ಎಸ್ ಪಕ್ಷದಿಂದ ಮಾತ್ರ ಅಂತ ಹೇಳಿ ಭಾವಿಸ್ಕೊಂಡಿರ್ತಕ್ಕಂತ ಎಲ್ಲ ಜನರನ್ನ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ದಯಮಾಡಿ ಬನ್ನಿ. ಇವತ್ತು ನಾವು ಪ್ರಶ್ನೆ ಮಾಡ್ಲಿಲ್ಲ, ಕೇಳಲಿಲ್ಲ ಅಂತ ಅಂದ್ರೆ ಈ ನಾಡನ್ನ, ಈ ದೇಶವನ್ನ ಈ ಭ್ರಷ್ಟ ರಾಜಕಾರಣಿಗಳು ಅಡವಿಟ್ಬಿಡ್ತಾರೆ. ಸೊ ಹಾಗಾಗಿ ದಯಮಾಡಿ ಇವತ್ತಿನ ನಾಳಿನ ಏನು ಸೋಮವಾರದ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ಬೇಕು. ರಾಜ್ಯಾದ್ಯಂತ ಇರುವಂತಹ ಸಾವಿರಾರು ಕೆಆರ್ಎಸ್ ಸೈನಿಕರು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಸೇರಲಿದ್ದಾರೆ. ಹಾಗಾಗಿ ನೀವು ಕೂಡ ಬಂದು ಭಾಗವಹಿಸೋದ್ರ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸೋದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೋತೀನಿ.